ಇನ್ನು ಯುಎಇ ಏರ್ ಬೇಸ್ ಮೇಲೆ ಇರಾನ್ ಇದೀಗ ಅಟ್ಯಾಕ್ ಅನ್ನ ಮಾಡಿದೆ. ದಾಳಿ ಬಗ್ಗೆ ಸ್ಯಾಟಲೈಟ್ ಇಮೇಜ್ ಕೂಡ ಬಿಡುಗಡೆ ಮಾಡಿದೆ. ಯುಎಇನಲ್ಲಿ ಏರ್ ಬೇಸ್ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮುಂದುವರೆಸಿದ್ದು ದಾಳಿಯ ಸ್ಯಾಟಲೈಟ್ ವಿಡಿಯೋ ಕೂಡ ಬಿಡುಗಡೆಯಾಗಿದ್ದು ಅಬುದಾಬಿಯಲ್ಲಿರುವಂತಹ ಅಲ್ ದಾಫ್ರಾ ಏರ್ ಬೇಸ್ ಇದು. ಇರಾನ್ ಮಿಸೈಲ್ ದಾಳಿಗೆ ಏರ್ ಬೇಸ್ಗೆ ಹಾನಿಯಾಗಿದೆ. ಕಾರ್ಯಾಚರಣೆಯ ನೆಲೆಯಾಗಿರುವಂತಹ ಏರ್ ಬೇಸ್ ಇದು. ಏರ್ ಬೇಸ್ನಲ್ಲಿ ಅಮೆರಿಕದ 2,000 ಸೈನಿಕರಿದ್ದಾರೆ. ಸಶಸ್ತ್ರ ಡ್ರೋನ್ಗಳು ಕೂಡ ಇದೆ. F-35 ಫೈಟರ್ ಜೆಟ್ಗಳಿರುವಂತಹ ತಾಣ ಇದು. ಯುಎಇನ ಪ್ರಮುಖ ಏರ್ ಬೇಸ್ ಮೇಲೆ ಈಗ ಅಟ್ಯಾಕ್ ಅನ್ನ ಮಾಡಿದೆ. ಇರಾನ್ ನಿರಂತರವಾದಂತಹ ದಾಳಿಯನ್ನ ಮುಂದುವರೆಸಿದ್ದು ಯುಎಇನಲ್ಲಿರುವಂತಹ ಏರ್ ಬೇಸ್ ಮೇಲೆಯೇ ಅಟ್ಯಾಕ್ ಅನ್ನ ಮಾಡಿದೆ. ಸ್ಯಾಟಲೈಟ್ ಇಮೇಜ್ ಕೂಡ ಬಿಡುಗಡೆ ಮಾಡಿದೆ. ಇರಾನ್ ಮಿಸೈಲ್ ದಾಳಿಗೆ ಏರ್ ಬೇಸ್ಗೆ ಹಾನಿಯಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೇರ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, ಈಗಾಗಲೇ ಗಮನಿಸ್ತಾ ಇದ್ವಿ ನಾವು, ಒಂದು ಕಡೆ ಇರಾಕ್ ಒಂದು ಕಡೆ ನಲುಗು ಹೋಗ್ತಾ ಇದೆ. ಇಸ್ರೇಲ್ ಕೂಡ ಅಲ್ಲಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಇನ್ನು ಅಮೆರಿಕ ಕೂಡ ಈಗ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಇರಾನ್ಗೆ ಯಾರೆಲ್ಲ ಸಪೋರ್ಟರ್ಸ್ ಇದ್ರೋ ಅಂಥ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಅಲ್ಲಿ ನಿರಂತರವಾದಂಥ ದಾಳಿಯಿಂದಾಗಿ ಇರಾಕ್ನಲ್ಲಿರುವಂಥ ನಾಗರಿಕರು ಕೂಡ ನಲುಗು ಹೋಗ್ತಿದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಯಾವ ರೀತಿ ಅಟ್ಯಾಕ್ಗಳಾಗ್ತಾ ಇದೆ? ಶಕುಂತಲಾ, ಇರಾನ್ ಇಸ್ರೇಲ್ ಮೇಲೆ ಪ್ರತಿದಾಳಿಯನ್ನ ಮುಂದುವರಿಸ್ತಾ ಇರುವಂತಹದ್ದು. ಈ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಇರಾನ್ ನಿಂದ ತೂರಿ ಬರ್ತಕ್ಕಂತಹ ಕ್ಷಿಪಣಿಗಳಾಗಿರ್ಬೋದು, ಡ್ರೋನ್ಗಳನ್ನ ಹೊಡೆದುರುಳಿಸುವಂತ ಕೆಲಸವನ್ನ ಮಾಡ್ತಿದೆ. ಇಸ್ರೇಲ್ನ ಪ್ರಮುಖ ನಗರಗಳಾಗಿರ್ತಕ್ಕಂತಹ ಟೆಲ್ ಅವೀವ್ ಮೇಲೆ ನಿರಂತರ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಇರಾನ್ ಟೆಲ್ ಅವೀವ್ ಮೇಲೆ ಕ್ಷಿಪಣಿಗಳ ಮಳೆಯನ್ನೇ ಸುರಿಸ್ತಾ ಇದೆ. ಯಾವಾಗ ಅಸಲುಹೈ ತೈಲ ಘಟಕದ ಮೇಲೆ ದಾಳಿಯನ್ನ ಮಾಡ್ತು ಇರಾನ್ ಈಗ ಸಿಟ್ಟುಗೊಂಡಿರುವಂತಹದ್ದು, ಇಸ್ರೇಲ್ ಮೇಲೆ ಕಿಡಿಕಾರ್ತಾ ಇರುವಂತಹದ್ದು. ಹೀಗಾಗಿಯೇ ನಿರಂತರ ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಗಳನ್ನ ಇಸ್ರೇಲ್ ಮೇಲೆ ಮಾಡ್ತಾ ಇದೆ. ಈಗ ಇಸ್ರೇಲ್ ಇರಾನ್ ಮೇಲೂ ಕೂಡ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಜೊತೆಗೆ ಲೆಬನಾನ್ ನಲ್ಲಿ ಇರತಕ್ಕಂತಹ ಹೆಜ್ಬುಲ್ಲಾ ಸಂಘಟನೆಗಳ ರಕ್ಷಣಾ ಚಟುವಟಿಕೆಗಳೇನಿವೆ ಮತ್ತೆ ಕಟ್ಟಡಗಳೇನಿವೆ ಇವುಗಳನ್ನು ಕೂಡ ಗುರಿಯಾಗಿರಿಸಿಕೊಂಡು ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಲೆಬನಾನ್ ನಲ್ಲಿ ಇರ್ತಕ್ಕಂತಹ ಅತ್ಯಂತ ದೊಡ್ಡ ಕಟ್ಟಡಗಳಿರ್ಬೋದು, ಇವೆಲ್ಲವನ್ನು ಕೂಡ ಟಾರ್ಗೆಟ್ ಅನ್ನ ಇಸ್ರೇಲ್ ಮಾಡ್ತಿದೆ. ಕಳೆದ 48 ಗಂಟೆಗಳಲ್ಲಿ 45 ಮಂದಿ ಲೆಬನಾನ್ ನಲ್ಲಿ ಜನರು ಸಾವನ್ನಪ್ಪಿದ್ದಾರೆ, ಅದರಲ್ಲಿ ಮಕ್ಕಳು ಕೂಡ ಸೇರಿದ್ದಾರೆ ಅನ್ನುವಂತಹ ಮಾಹಿತಿ. ಒಟ್ಟಿಗೆ 45ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅವರನ್ನ ವಿವಿಧ ಆಸ್ಪತ್ರೆಗಳಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಒಂದ್ ಕಡೆ ಇರಾನ್ ನಲ್ಲಿ ವೈದ್ಯಕೀಯ ಸಲಕರಣೆಗಳ ಕೊರತೆ ಎದುರಾಗ್ತಾ ಇದೆ. ಯುದ್ಧ ಪೀಡಿತ ಲೆಬನಾನ್ ನಲ್ಲೂ ಕೂಡ ಈಗ ವೈದ್ಯಕೀಯ ಸಲಕರಣೆಗಳ ಕೊರತೆ ಈಗ ಎದುರಾಗ್ತಾ ಇರುವಂತಹದ್ದು. ಎಷ್ಟೋ ಜನ ಚಿಕಿತ್ಸೆ ಸಿಗದೆ ಸಾವನ್ನಪ್ತಾ ಇದ್ದಾರೆ. ಇಸ್ರೇಲ್ ಈ ರೀತಿಯಾದಂತಹ ದಾಳಿಯನ್ನ ಲೆಬನಾನ್ ನಲ್ಲಿರ್ತಕ್ಕಂಥ ಹೆಜ್ಬುಲ್ಲಾ ಸಂಘಟನೆಗಳ ಮುಖಂಡರುಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಇನ್ನೊಂದ್ ಕಡೆ ಇರಾನ್ ಕೇವಲ ಇಸ್ರೇಲ್ ಮೇಲೆ ಕೂಡ ದಾಳಿ ಮಾಡ್ತಾ ಇಲ್ಲ. ಕತಾರ್ ಆಗಿರ್ಬೋದು, ಯುಎಇ, ಸೌದಿ, ದುಬೈ ಯಾವ ನಗರಗಳನ್ನು ಕೂಡ ಬಿಡ್ತಾ ಇಲ್ಲ. ತೈಲ ಘಟಕಗಳನ್ನೇ ಗುರಿಯಾಗಿರಿಸಿಕೊಂಡು ಈ ರೀತಿಯಾದಂತಹ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಅದಕ್ಕಾಗಿಯೇ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇಸ್ರೇಲ್ ಆಗಿರಬಹುದು, ಇರಾನ್ ಆಗಿರಬಹುದು, ಯಾವುದೇ ದೇಶದ ತೈಲ ಘಟಕಗಳನ್ನ ಗುರಿಯಾಗಿರಿಸಿಕೊಂಡು ಎರಡೂ ದೇಶಗಳು ಕೂಡ ದಾಳಿಯನ್ನ ಮಾಡಬಾರದು ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಇಸ್ರೇಲ್ ಇರಾನ್ ಮೇಲೆ ತೈಲ ಘಟಕದ ಮೇಲೆ ದಾಳಿಯನ್ನ ಮಾಡಿತ್ತು, ಇದು ನಮಗೆ ಗೊತ್ತಿರಲಿಲ್ಲ ಅನ್ನುವಂಥದ್ದನ್ನು ಕೂಡ ಟ್ರಂಪ್ ಹೇಳಿರುವಂತಹದ್ದು. ಮತ್ತೆ ಇಸ್ರೇಲ್ ಇನ್ಮುಂದೆ ಯಾವುದೇ ಕಾರಣಕ್ಕೂ ಇರಾನ್ ನಲ್ಲಿ ಇರ್ತಕ್ಕಂಥ ತೈಲ ಘಟಕಗಳ ಮೇಲೆ ದಾಳಿಯನ್ನ ಮಾಡೋದಿಲ್ಲ. ಅದಕ್ಕೋಸ್ಕರ ಇರಾನ್ ಕತಾರ್ ಆಗಿರ್ಬೋದು, ಇನ್ನಿತರ ಯಾವುದೇ ದೇಶಗಳ ಯುಎಇ ಆಗಿರ್ಬೋದು, ಯಾವುದೇ ದೇಶಗಳ ತೈಲ ಘಟಕಗಳ ಮೇಲೆ ದಾಳಿ ಮಾಡಬಾರದು. ಒಂದ್ ವೇಳೆ ಇರಾನ್ ಏನಾದ್ರೂ ತೈಲ ಘಟಕಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿ ಮಾಡಿದ್ದೇ ಆದಲ್ಲಿ ಸೌತ್ ಪಾರ್ಸ್ ನಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ತೈಲ ಘಟಕವನ್ನ ನಾವು ಟಾರ್ಗೆಟ್ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಈಗ ಅಮೆರಿಕ ಇರಾನ್ಗೆ ಕೊಟ್ಟಿರುವಂತಹದ್ದು. ಹಾಗಾಗಿ ಈಗ ತೈಲ ಘಟಕಗಳನ್ನ ಗುರಿಯಾಗಿರಿಸಿಕೊಂಡು ಮಾಡ್ತಿರ್ತಕ್ಕಂಥ ದಾಳಿ ಇಡೀ ವಿಶ್ವಕ್ಕೆ ಅತಿ ದೊಡ್ಡ ತೈಲ ಅಭಾವವನ್ನ ಸೃಷ್ಟಿಸುವಂತಹ ಸಾಧ್ಯತೆ ಮತ್ತು ಭಯ ಇಡೀ ವಿಶ್ವಕ್ಕೆ ಕಾಡ್ತಾ ಇರುವಂತಹದ್ದು. ಶಕುಂತಲಾ, ಧನ್ಯವಾದ ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.